ಎಲ್ರಿಗೂ ನಮಸ್ಕಾರ. ನಾವಿವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಜೀವನ ಶೈಲಿಯ ಆಧಾರಿತ ರೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಡಯಾಬಿಟೀಸು, ಥೈರಾಯ್ಡು, ಕ್ಯಾನ್ಸರು, ಬ್ಯಾಕ್ ಪೇಯ್ನು ಇವನ್ನೆಲ್ಲ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಏಕೆಂದರೆ ನಾವು ದಿನನಿತ್ಯ ಹೇಗೆ ಬದುಕ್ತೀವಿ ಅದರ ಮೇಲೆ ಬರೋವಂಥ ರೋಗಗಳು ಇದು. ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಈ ಲೈಫ್ ಸ್ಟೈಲ್ ಡಿಸೀಸ್ ಬಗ್ಗೆ ಅಂದರೆ, ಇದು ಒಂದು ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಬರುವಂಥ ರೋಗಗಳಲ್ಲ. ಎಷ್ಟೊಂದು ವರ್ಷಗಳು ನಾವು ಈ ದೇಹಕ್ಕೆ ಮಾಡಿರೋ ಡ್ಯಾಮೇಜ್, ನಾವು ತಿನ್ನೋ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಏನು ಎಕ್ಸಸೈಸ್ ಮಾಡದೇ ಇರ್ಬೋದು, ಅಥವಾ ತುಂಬ ಓವರ್ ಸ್ಟ್ರೆಸ್ ಮಾಡ್ಕೊಂಡಿರ್ಬೋದು, ಇವು ಎಲ್ಲ ಸೇರಿ ಎಷ್ಟೊಂದು ವರ್ಷಗಳ ನಂತರ ಇವು ನಮ್ಮ ದೇಹದಲ್ಲಿ ತೋರಿಸುತ್ತೆ. ಈ ಜ್ವರ ಇದ್ದರೆ ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ. ಆದರೆ ಈ ಲೈಫ್ ಸ್ಟೈಲ್ ಡಿಸೀಸ್ ಎಲ್ಲ ಇದೆಯಲ್ಲ, ಇದು ಫಸ್ಟು ಸೆಲ್ಯುಲರ್ ಲೆವೆಲಲ್ಲಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಜೀವಕೋಶಗಳ ಲೆವೆಲಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ಅದು ಆರ್ಗನ್ಸ್ ಲೆವೆಲ್ಗೆ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಬರದೇ ಇರೋ ಥರ ಪ್ರಿವೆಂಟ್ ಮಾಡೋದು ಈಸಿ, ಬಂದಮೇಲೆ ಮ್ಯಾನೇಜ್ ಮಾಡೋದಕ್ಕಿಂತ. ಸೊ ಏನು ಮಾಡಬೇಕು, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಬೇಕು ಇದಕ್ಕೆ ಅಂದರೆ ನಮ್ಮದು ಮೈಂಡ್ ಸೆಟ್ ಚೇಂಜ್. ಯಾಕೆ ನಾವು ಯಾವ ಥರ ಬದುಕ್ತಿದ್ದೀವಿ ಇವತ್ತು ಅಂದರೆ, ಬೈಕ್ ತೊಗೊಳೋದಕ್ಕೆ, ಕಾರ್ ತೊಗೊಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಅಥವಾ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಎಲ್ಲದಕ್ಕೂ ಫಂಕ್ಷನ್ ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ. ಆದರೆ ನಾವು ದುಡ್ಡನ್ನು ಒಳ್ಳೆ ತರಕಾರಿಗೆ ಅಥವಾ ರಿಫೈನ್ಡ್ ಆಯಿಲ್ ಬದಲು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡೋದಕ್ಕೆ, ಕ್ವಾಲಿಟಿ ಫುಡ್ನ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಬಿಕಾಸ್ ಅದು ಬೇರೆಯವ್ರು ರೆಕಗ್ನೈಸ್ ಮಾಡಲ್ಲ. ಇದು ಫಸ್ಟು ಚೇಂಜ್ ಆಗಬೇಕು. ನಮಗೆ ದೇವರು ಕೊಟ್ಟಿರೋ ತುಂಬ ಸೊಫ್ಯಾಸ್ಟಿಕೇಟೆಡ್ ವೆಹಿಕಲ್ ಅಂದರೆ ಈ ಬಾಡಿ, ಕಾರಲ್ಲ. ಸೊ ಇದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಇದಿದ್ದರೆ ಬೇರೆದೆಲ್ಲ ಇರುತ್ತೆ. ಎರಡನೆಯದು, ನಾವು ಎಕ್ಸಸೈಸ್ನ ಗೊತ್ತಿರೋ 4-5 ಜನದ ಜೊತೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೋಬೇಕು. ಅದು ಫ್ಯಾಮಿಲಿಲೇ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಇದನ್ನು ಮಾಡಿಕೊಂಡಾಗ ಆ ಹ್ಯಾಬಿಟ್ಸು ಲಾಂಗ್ ಟರ್ಮ್ಗೆ ಬರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನೀವು ಶುರು ಮಾಡ್ತೀರಾ, ಒಂದೇ ವಾರಕ್ಕೆ ಸ್ಟಾಪ್ ಮಾಡ್ತೀರಾ. ಸೊ ಮೇಕ್ ದಿಸ್ ಎ ಫನ್. ಮೂರನೇ ಇಂಪಾರ್ಟೆಂಟ್ ಇದು ಏನು ಅಂತಂದರೆ, ನಾವು ಇತ್ತೀಚೆಗೆ ತುಂಬ ಸೆನ್ಸಿಟಿವ್ ಆಗ್ತಾ ಇದ್ದೀವಿ. ತುಂಬ ಸಣ್ಣ ಸಣ್ಣ ವಿಷಯಗಳಿಗೆ ಸ್ಟ್ರೆಸ್ ಮಾಡ್ಕೋತಾ ಇದ್ದೀವಿ. ರಿಲೇಟಿವ್ ಅಥವಾ ಫ್ರೆಂಡ್ ಏನೋ ಅಂದಿರ್ತಾರೆ ಯಾವುದೋ ಫಂಕ್ಷನಲ್ಲಿ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಬಿಹೇವ್ ಮಾಡಿರ್ತಾರೆ. ನಾವು ನಮ್ಮದೇ ಅರ್ಥಗಳನ್ನು ಸೇರಿಸ್ಕೊಂಡು ದಿನ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ನೀವೇ ಒಂದು 5 ನಿಮಿಷ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ದಿನನಿತ್ಯ ನೀವು ಎಷ್ಟು ಅನ್ನೆಸೆಸರಿ ಸ್ಟ್ರೆಸ್ನ ಆ್ಯಡ್ ಮಾಡ್ಕೋತಾ ಇದ್ದೀರಾ ಅಂತ. ನಾವು ಈ ಚಿಕ್ಕ ಚಿಕ್ಕ ಫೈಟ್ಗಳನ್ನ ಬಿಡಬೇಕು. ಅದ್ರ ಬದಲು ಸ್ವಲ್ಪ ಸ್ವಾರ್ಥಿಗಳಾಗೋಣ. ನಾವು ಹೇಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಯಾವುದಾದ್ರೂ ಹಾಬೀಸ್ನ ಡೆವಲಪ್ ಮಾಡ್ಕೋಬೇಕು, ಅಥವಾ ಯಾವುದಾದ್ರೂ ಸ್ಕಿಲ್ ಮೇಲೆ ವರ್ಕ್ ಮಾಡಿ ನಿಮಗೆ ಜಾಸ್ತಿ ಇನ್ಕಮ್ ಬರೋ ಥರ ಮಾಡ್ಕೋಬೇಕು. ಆ ಥರ ಆದರೆ ನೀವು ನಿಮ್ಮನ್ನು ನೋಡ್ಕೋಬೋದು, ನಿಮ್ಮ ಫ್ಯಾಮಿಲಿನ ಕೂಡ ಚೆನ್ನಾಗಿ ನೋಡ್ಕೋಬೇಕು. ಸೊ ಸುಮ್ಮನೆ ಅನ್ನೆಸರಿ ಡಿಸ್ಕಷನ್ಸ್ನ, ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡಿ ಅದನ್ನು ನಾವು ಯೂಸ್ಫುಲ್ ಆಗುವಂಥದ್ದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಾವು ಹೆಲ್ತಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಕೂಡ ಹೆಲ್ತಿ ಆಗಿರ್ಬೋದು. ಸಾಧ್ಯ ಆದರೆ ಬೇರೆಯವರು ಕೂಡ ಆ ಪಾಸಿಟಿವ್ ಎನರ್ಜಿನ ನಾವು ಪಾಸ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟು ಇನ್ವೆಸ್ಟಿಂಗ್ ರೈಟ್ ಅಂತ ಹೇಳ್ತಾರೆ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಮನಿನ ಮತ್ತು ಟೈಮ್ನ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಜೀವನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಾವು ಯೋಚನೆ ಮಾಡೋಣ. ಅದೇ ದಾರಿಯಲ್ಲಿ ಸಾಗೋಣ. ಥ್ಯಾಂಕ್ ಯು.